ನಮಸ್ಕಾರ ವೀಕ್ಷಕರೇ, ಬೈಲು ಸ್ಪೀಡ್ ಆನ್ಲೈನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಳೆದು ಹೋಗಿರುವ ಪಾಸನ್ನು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಹಲವಾರು ವಿದ್ಯಾರ್ಥಿಗಳು ಏನು ಅನ್ಕೊಂಡಿರ್ತಾನೆ, ಪಾಸ್ ಕಳೆದು ಹೋಯ್ತಪ್ಪ, ನಾವು ಏನು ಮಾಡಬೇಕು ಅಂತೇಳಿ ತುಂಬ ತಲೆ ಕೆಡಿಸ್ಕೊಳ್ತಿರ್ತೀರಿ. ಏನಿಲ್ಲ, ಭಾಳ ಸುಲಭ ಇದೆ. ರಿಟರ್ನ್ ಪಾಸ್ ತೊಗೋಬೇಕಂದ್ರೆ ನೀವು ಒಂದು ಮೇನ್ ಕೆಲಸ ಮಾಡಬೇಕಾಗುತ್ತೆ. ಮೊದಲು ಒಂದು ಲೆಟ್ರ್ ಬರೆದು ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು FIR ಕಾಪಿ ಏನು ಮಾಡ್ಬೇಕಾಗ್ತದಂದ್ರೆ, ನನ್ನ ಪಾಸ್ ಕಳೆದು ಹೋಗಿದೆ ಅಂತೇಳಿ ನೀವು FIR ಮಾಡ್ಕೊಂಬರ್ಬೇಕಾಗ್ತದೆ. ಹೋಗಿ FIR ಮಾಡೋದೇನು ಮತ್ತು ಯಾರ ಮೇಲೆ ಕೇಸ್ ಮಾಡಿರಿ ಹಂಗೇನಿಲ್ಲ. ಒಂದು ಲೆಟ್ರ್ ಬರೆಯೋದು, ಅದ್ರ ಮೇಲೆ ಅಂದ್ರೆ ಪೊಲೀಸ್ ಸ್ಟೇಷನ್ದು ಏನು ಮಾಡ್ಬೇಕಂತ ಸಿಗ್ನೇಚರ್ ಸೀಲ್ ಮಾಡಿಸ್ಕೊಂಬರ್ಬೇಕಾಗ್ತದೆ. FIR ಲೆಟ್ರ್ ತಂದ್ರೆ ಅಂದ್ರೆ ನಿಮ್ದು ಅರ್ಧ ಕೆಲಸ ಮುಗ್ದಂಗೆ. ಹಾಗೆ ನಿಮ್ಮ ಕಾಲೇಜ್ನಲ್ಲಿ ಒಂದು ಬಸ್ ಪಾಸ್ ಫಾರ್ಮ್ ಇರುತ್ತೆ. ಆ ಬಸ್ ಪಾಸ್ ಫಾರ್ಮ್ ತೊಗೊಂಡು ನಿಮ್ಮ ಕಾಲೇಜ್ನಲ್ಲಿ ನೀವು ಫಿಲ್ ಮಾಡ್ಕೊಂಬಂದು ಸಿಗ್ನೇಚರ್ ಮಾಡಿಸ್ಕೊಂಬಂದ್ರೆ ಮುಗೀತು. ನೀವೇನು ಮಾಡ್ಬೋದು, ಅಪ್ಲಿಕೇಶನ್ ಹಾಕ್ಬೋದು. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಿಮ್ಮ ಗೂಗಲ್ನಲ್ಲಿ ಹೋಗಿ ಸೇವಾ ಸಿಂಧು ಅಂತೇಳಿ ಸರ್ಚ್ ಮಾಡಿ. ಸರ್ಚ್ ಮಾಡಿದ ನಂತರ ಮೊದಲನೇ ವೆಬ್ಸೈಟ್ ಬರ್ತಲ್ಲ, ಅದು ಕ್ಲಿಕ್ ಮಾಡಿಬಿಡ್ರಿ. ಇನ್ನೊಂದು ಅದಲ್ಲ, ಸೇವಾ ಸಿಂಧು ಅಂತೇಳಿ ಕನ್ನಡದಲ್ಲಿ ಬರ್ತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಪೇಜಸ್ ಓಪನ್ ಆಗುತ್ತೆ. ನೋಡ್ಬೋದು, ನೀವು ಮೇಲ್ಗಡೆ ಸ್ವೈಪ್ ಮಾಡಿ ನೋಡ್ಬೋದು. ಅಲ್ಲಿ KKRTC KSRTC ಹಿಂಗಿದಲ್ಲ, ನೀವು ಯಾವ್ದು ಬೇಕಾದ್ರೂ ಕ್ಲಿಕ್ ಮಾಡ್ಕೋಬೋದು. ನಿಮ್ಗೆ ಸಂಬಂಧಪಟ್ಟ ನಮ್ಮ KKRTC ಸಂಬಂಧಪಟ್ಟಿದೆ, ನಾನು KKRTC ಕ್ಲಿಕ್ ಮಾಡ್ತೀನಿ. ಹಾಗೆ ನೀವು ಲಾಗಿನ್ ಆಗಿರಬೇಕಾಗಿರುತ್ತೆ. ಲಾಗಿನ್ ಆಗೋದೇನು ಭಾಳೇನಿಲ್ಲ. ನೀವು ಮೇಲ್ಗಡೆ ನಿಮ್ಮ ಮೊಬೈಲ್ ನಂಬರು ಹಾಗೆ ಅದಕ್ಕೆ ಒಂದು ಗೆಟ್ OTP ಅಂದಾಗ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPಯನ್ನು ಮೇಲ್ಗಡೆ ಫಿಲ್ ಮಾಡ್ಬೋದು. ಹಾಗೆ ಅಂದರೆ ಕೆಳಗಡೆ ಕ್ಯಾಪ್ಚಾ ಕೊಟ್ಟಿರ್ತಾರಲ್ಲ, ಆ ಕ್ಯಾಪ್ಚಾನ ಎಂಟರ್ ಮಾಡಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ಮುಗಿದೋಯ್ತು. ನೋಡ್ಬೋದು, ಈಗ ಈ ರೀತಿ ಪೇಜಸ್ ಓಪನ್ ಆಗುತ್ತೆ. ಇದು ಹೊಸ ಅಪ್ಲಿಕೇಶನ್ ಹಾಕೋರಿಗೆ. ಆದರೆ ಕಳೆದೋಗಿರುವ ಅಪ್ಲಿಕೇಶನ್ ಹಾಕೋದು ಇನ್ನೂ ಬೇರೆ ಇದೆ. ನೋಡ್ಬೋದು, ನೀವು ಅಪ್ಲೈ ಫಾರ್ ಸರ್ವಿಸ್ ಅಂತದಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಒಂದು ಸಬ್ ಪಾಯಿಂಟ್ ಓಪನ್ ಆಗುತ್ತೆ. ನೋಡ್ಬೋದು, ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೋಡ್ಬೋದು, ಇಲ್ಲಿ ಅಪ್ಲಿಕೇಶನ್ ಫಾರ್ KKRTC ಸ್ಟೂಡೆಂಟ್ ಬಸ್ ಪಾಸ್ ನೋಡ್ಬೋದು, ಕರೆಕ್ಷನ್ ಇದೆಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಯಾಕಂದರೆ ನಮ್ಮಲ್ಲಿ ಸ್ಲೋ ಇದೆ, ಡಾಟಾ ಬರ್ತಾ ಇಲ್ಲ, ಅದ್ರ ಕಾರಣಕ್ಕೆ ಸ್ವಲ್ಪ ಸ್ಲೋ ಬರ್ತಾ ಇದೆ. ಸ್ವಲ್ಪ ಬರುತ್ತೆ, ಆದರೆ ವೇಟ್ ಮಾಡಬೇಕಾಗುತ್ತೆ. ನೋಡ್ಬೋದು, ಈಗ ಈ ರೀತಿ ಪೇಜಸ್ ಓಪನ್ ಆಯಿತು. ನೋಡ್ಬೋದು, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ. ನೋಡ್ಬೋದು, ಇಲ್ಲಿ ಏನು ಮರು ಮುದ್ರಣ, ವಿಳಾಸ ಬದಲಾವಣೆ ಅಥವಾ ವಿದ್ಯಾರ್ಥಿ ಬಸ್ ಪಾಸ್ ನಕಲು ಪಡೆಯಲು ಅರ್ಜಿ ಅಂತಿದೆಯಲ್ಲ, ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಫಾರ್ಮ್ ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಲಾಸ್ಟ್ ಬಸ್ ಪಾಸ್ ಅಂತೇಳಿ ಒಂದು ಕೆಳಗಡೆ ಬರುತ್ತೆ. ಲಾಸ್ಟ್ ಬಸ್ ಪಾಸ್ ಅಂತ ಹೇಳಿ ನೀವೇನು ಮಾಡ್ಬೋದು, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ಬೋದು, ನಾ ಲಾಸ್ಟ್ ಬಸ್ ಪಾಸ್ ಅಂತ ಕ್ಲಿಕ್ ಮಾಡ್ಕೋತೀನಿ. ನೀವು ಕೂಡ ಈ ವಿಡಿಯೋ ನೋಡೋಕತ್ತ ನೀವು ಈ ಲಾಸ್ಟ್ ಬಸ್ ಪಾಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಆಧಾರ್ ನಂಬರ್ ಇದೆಯಲ್ಲ, ಆ ಆಧಾರ್ ನಂಬರ್ನಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಏನು ಮಾಡ್ಬೋದು, ಎಂಟರ್ ಮಾಡ್ಕೊಳ್ಳಿ. ನೋಡ್ಬೋದು, ಈಗ ನಾನು ಎಂಟರ್ ಮಾಡ್ಕೋತೀನಿ. ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ಎಂಟರ್ ಮಾಡಿಕೊಳ್ಳಿ ಅಥವಾ ಲ್ಯಾಪ್ಟಾಪ್ನಲ್ಲಿ ಎಂಟರ್ ಮಾಡಿಕೊಳ್ಳಿ. ಎಂಟರ್ ಮಾಡಿಕೊಂಡು ಗೆಟ್ ಡೀಟೇಲ್ಸ್ ಅಂದರೆ ಮುಗೀತು. ಏನು ಮಾಡ್ಬೋದು, ನಿಮ್ಮ ಕೆಳಗಡೆ ನಿಮ್ಮ ಬಸ್ ಪಾಸ್, ನಿಮ್ಮ ಆಧಾರ್ ಕಾರ್ಡ್ ಮೇಲೆ ಮೊದಲಿಂದ ಏನು ಬಸ್ ಪಾಸ್ ಇರುತ್ತಲ್ಲ, ಅದು ಏನು ಮಾಡುತ್ತೆ, ಡಿಕ್ಟು ಅಲ್ಲಿ ಪ್ಯಾಚ್ ಆಗುತ್ತೆ. ನೋಡ್ಬೋದು, ಈಗ ಈ ಥರ ಅಗ್ರಿ ಅಂತ ಕ್ಲಿಕ್ ಮಾಡಿ. ಅಗ್ರಿ ಅಂತ ಕ್ಲಿಕ್ ಮಾಡಿದಾಗ ನೋಡ್ಬೋದು, ಡೀಟೇಲ್ಸ್ ಬರುತ್ತೆ. ಇನ್ನೊಂದು ಸರ್ತಿ ಅಗ್ರಿ ಅಂತ ಕ್ಲಿಕ್ ಮಾಡಿ. ನೋಡ್ಬೋದು, ಈ ರೀತಿ ಡೀಟೇಲ್ಸ್ ನಿಮ್ಮದು ಮೊದಲಿನ ಕಾರ್ಡ್ನಲ್ಲಿ ಏನೆಲ್ಲ ಡೀಟೇಲ್ಸ್ ಇರುತ್ತಲ್ಲ ಬಸ್ ಪಾಸಿನಲ್ಲಿ, ಅದು ಎಲ್ಲ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ನೋಡ್ಬೋದು, ಮೇಲ್ಗಡೆ ಸ್ವೈಪ್ ಮಾಡಿ ನಿಮ್ಮ ಅಡ್ರೆಸ್ಸು ಎಲ್ಲ ಶೋ ಆಗುತ್ತೆ. ನೀವು ಮೊದಲೆಲ್ಲ ಪ್ಲೇಸ್ ಮಾರ್ಗ ಬದಲಾವಣೆ ಕೊಟ್ಟಿರ್ಬೋದು. ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ದೀರಿ ಅಂತೇಳಿ ಬಸ್ನಲ್ಲಿ ಮೊದಲೇ ಬಸ್ ಪಾಸ್ನಲ್ಲಿ ಮಾರ್ಗ ಕೊಟ್ಟಿರ್ತೀರಿ. ಅದೇ ಮಾರ್ಗ ಸೇಮ್ ಇಲ್ಲಿ ಪ್ಯಾಚ್ ಆಗುತ್ತೆ. ನೋಡ್ಬೋದು, ನೀವು ಮೇಲ್ಗಡೆ ಸ್ವೈಪ್ ಮಾಡಿ ನಿಮ್ಮ ಡೀಟೇಲ್ಸ್ ಎಲ್ಲ ಒಂದು ಬಾರಿ ನೋಡಿಕೊಂಡು ನೀವು ಏನು ಮಾಡ್ಬೋದು, ಇಲ್ಲಿ ಮಾರ್ಗ ಬದಲಾವಣೆ ಕೂಡ ಮಾಡಿಕೊಳ್ಬೋದು. ಇದರೊಳಗೆ ಆಗೋದಿಲ್ಲ, ಇನ್ನೊಂದು ಅದು ಇದು ಬೇರೆದಿದೆ. ನೋಡ್ಬೋದು, ಸೆಲೆಕ್ಟ್ ಡಿವಿಷನ್ ಅಂತಿದೆ. ನೀವು ನಿಮಗೆ ನಿಯರ್ ಯಾವುದು ಡಿವಿಷನ್ ಬರುತ್ತಲ್ಲ, ಹಂಗಂದರೆ ನಿಮ್ಮ ಬಸ್ ಡಿಪೋ ಯಾವುದು ಇರುತ್ತಲ್ಲ ಬಸ್ ಪಾಸ್ ಪಡೆದುಕೊಳ್ಳುವುದು, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮದು ಕಲಬುರಗಿ 2 ಸನಿ ಆಗುತ್ತೆ. ನಮ್ಗೆ ಕಲಬುರಗಿ 2 ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಡಿಪೋ ಅಂತಿದೆ. ನಿಮ್ಮ ಡಿಪೋ ಯಾವುದಾದ್ರು ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಮ ನಿಯರ್ ಇದ್ದು ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಕಲಬುರಗಿ 2 ಅಂತಿದೆ, ಅದು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಆ ಕೆಳಗೆ ಕ್ಯಾಪ್ಚಾ ಇದೆಯಲ್ಲ, ಆ ಕ್ಯಾಪ್ಚಾನ ಸರಿಯಾಗಿ ಕೆಳಗಡೆ ಎಂಟರ್ ಮಾಡಿಕೊಳ್ಳಿ.
ನೋಡ್ಬೋದು 486517 ಅಂತಿದೆ. ಅದನ್ನು ಕ್ಲಿಕ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಮುಗಿದೋಯ್ತು. ನೋಡ್ಬೋದು ನಿಮ್ಮ ಆಧಾರ್ ಕಾರ್ಡಿಗೆ ಒಂದು OTP ಬಂದಿರುತ್ತೆ. ಆಧಾರ್ ಕಾರ್ಡ್ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತಲ್ಲ ಆ ನಂಬರ್ಗೆ OTP ಬಂದಿರುತ್ತೆ. ಆ OTPಯನ್ನು ಇಲ್ಲಿ ಎಂಟರ್ ಮಾಡಿಕೊಳ್ಳಿ. ನಾ ಕೂಡ ಎಂಟರ್ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀರಿ ನೀವು. ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡ್ಬೋದು. ಕ್ಲಿಕ್ ಮಾಡಿದಾಗ ಈ ರೀತಿ ಅಕ್ನಾಲಿಜ್ಮೆಂಟ್ ಓಪನ್ ಆಗುತ್ತೆ. ನೋಡ್ಬೋದು ಓಕೆ ಅಂತ ಕೊಡಿ. ಆಧಾರ್ ವೆರಿಫೈ ಅಂತೇಳಿ ಬಂತಲ್ಲ, ಓಕೆ ಅಂತ ಕೊಡಿ. ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ. ನೋಡ್ಬೋದು ಈ ರೀತಿ ಡೀಟೇಲ್ಸ್ ಓಪನ್ ಆಗುತ್ತೆ. ನೀವು ಇಲ್ಲಿ ಏನು ಮಾಡ್ಬೇಕಂತಂದ, ನೀವು ಕಾಲೇಜಿನಲ್ಲಿ ಒಂದು ಬಸ್ ಪಾಸ್ ಫಾರ್ಮ್ ತುಂಬ್ಕೊಂಡು ಬಂದಿರ್ತೀರಿ. ಆ ಬಸ್ ಪಾಸ್ ಫಾರ್ಮ್ ಏನು ಮಾಡ್ಬೋದು, ಇಲ್ಲಿ ಅಪ್ಲೋಡ್ ಮಾಡೋದಿರುತ್ತೆ. ಹಾಗೆ FIR ಕಾಪಿ ಪೊಲೀಸ್ ಸ್ಟೇಷನ್ನಿಂದ ತಂದಿರ್ತಿರಲ್ಲ, ಆ FIR ಕಾಪಿನೂ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನೋಡ್ಬೋದು ಡೀಟೇಲ್ಸ್ ನೋಡಿಕೊಳ್ಳಿ. ತಪ್ಪಾದಲ್ಲಿ ಎಡಿಟ್ ಕೂಡ ಮಾಡ್ಬೋದು. ನೀವು ಒಂದು ಸರ್ತಿ ಎಡಿಟ್ ಅಂತ ಕೆಳಗಡೆ ಇದೆಯಲ್ಲ, ಎಡಿಟ್ ಅಂತ ನೋಡ್ಬೋದು. ಇಲ್ಲಿ ನೋಡು ಅಟ್ಯಾಚ್ ಅನೆಕ್ಸರ್ ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೀವು PDF ಮುಖಾಂತರ ನೀವು ಏನು ಮಾಡ್ಬೋದು, ನಿಮ್ಮ ಡಾಕ್ಯುಮೆಂಟ್ಸ್ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅನೆಕ್ಸರ್ ಅಂತ ಕ್ಲಿಕ್ ಮಾಡಿ. ನನ್ನ ಬಳಿ ಯಾಕಂದ್ರೆ ನೆಟ್ವರ್ಕ್ ಇರಲಿ ಕಾರಣ ಸ್ವಲ್ಪ ಸ್ಲೋ ಆಗ್ತಾಯಿದೆ. ನಿಮ್ಮಲ್ಲಿ ಕೂಡ ಸ್ಪೀಡ್ ಬರ್ತಾಯಿದೆ. ನೋಡ್ಬೋದು ಈ ರೀತಿ ಬರ್ತು. ಮೊದಲಿಗೆ ಬಸ್ ಪಾಸ್ ಫಾರ್ಮ್ ಕಾಲೇಜಿನಲ್ಲಿ ತುಂಬ್ಕೊಂಡು ಬಂದಿರ್ತೀರಲ್ಲ, ಅದು ಇಲ್ಲಿ ಕಾಲೇಜಿನ ಸೀಲು ಸಿಗ್ನೇಚರ್ ಮಾಡ್ಕೊಂಬಂದಿರ್ತೀವಿ ಪ್ರಿನ್ಸಿಪಾಲ್ದು. ಅದು ಮೊದಲಿಗೆ ಇಲ್ಲಿ ನೋಡ್ಬೋದು ಚೂಸ್ ಫೈಲ್ ಅಂತಿದೆಯಲ್ಲ, ಆ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅಲ್ಲಿ ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಆಗಿರ್ಬೋದು, ನಿಮ್ಮ ಮೊಬೈಲ್ನಲ್ಲಿ ಆಗಿರ್ಬೋದು, ಫೋಟೋ ಕಾಪಿ ಹೊಡೆದು ಇಟ್ಕೊಂಡಿರ್ತೀರಿ. ಹಾಗೆ ಅದು PDF ಮಾಡಿ ಇಟ್ಕೊಂಡಿರ್ತೀನಿ, ಅಲ್ಲಿ ಫಿಲ್ ಮಾಡಬೇಕು ನೀವು. ನಾನು ಈಗ ಎಂಟರ್ ಮಾಡಿಕೊಂಡೆ, ಅಲ್ಲಿ ಚೂಸ್ ಫೈಲ್ ಮಾಡಿಕೊಂಡೆ. ನೆಕ್ಸ್ಟ್ ಸೆಲೆಕ್ಟ್ ಇದೆಯಲ್ಲ, ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. FIR ಕಾಪಿ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಿ. ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಿದಾಗ ಮತ್ತೆ ಅದೇ ರೀತಿ ಓಪನ್ ಆಗುತ್ತೆ. ನೋಡ್ಬೋದು ನೀವು ಫೈಲ್ ಎಲ್ಲಿರ್ತಲ್ಲ ಆ ಫೈಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸಬ್ಮಿಟ್ ಅಂತ ಕೊಟ್ಟಾಗ ಈ ರೀತಿ ಅಕ್ನಾಲಿಜ್ಮೆಂಟ್ ಓಪನ್ ಆಗುತ್ತೆ. ನೋಡ್ಬೋದು ಇದೇ ರೀತಿ ನೀವು ಕೂಡ ಮಾಡಿ, ನಿಮಗೂ ಕೂಡ ಬರುತ್ತೆ. ಹಾಗೆ ಕೊನೆಯದಾಗಿ ಏನು ಮಾಡಬೇಕು, ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡ್ಬೋದು ಒಂದು ಸಾತಿ ಡೀಟೇಲ್ಸ್ ನೋಡಿಕೊಂಡು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿಬಿಡಿ. ಕ್ಲಿಕ್ ಮಾಡಿದಾಗ ಕೊನೆಯದಾಗಿ ಅಕ್ನಾಲಿಜ್ಮೆಂಟ್ ಓಪನ್ ಆಯಿತು, ಸಬ್ಮಿಟ್ ಆಯಿತು ನಿಮ್ಮದು. ಈ ಸದ್ದ ನೀವು ಒಂದು 2 ದಿನ ಆಗಲಿ, 4 ದಿನ ಆಗಲಿ, 15 ದಿನ ಆಗಲಿ, ಅದು ಅಪ್ರೂವಲ್ ಆಯ್ತಂದ್ರೆ ನೀವು ಪಾಸ್ ತೆಗೆದುಕೊಳ್ಳಬೋದು. ನೀವು ಇದೇನು ಮಾಡ್ತೀರಂದ್ರೆ, ಈ ಅಕ್ನಾಲಿಜ್ಮೆಂಟು ಪ್ರಿಂಟ್ ತೆಗೆದುಕೊಂಡು ಇಟ್ಕೋರಿ. ಹಾಗೆ PDF ಮಾಡಿ ಕೂಡ ಇಟ್ಕೋರಿ. ನೀವೇನು ಮಾಡಬೇಕಾಗುತ್ತೆ ಅಂದರೆ, ಈ ಡಾಕ್ಯುಮೆಂಟ್ಸು ಮತ್ತು FIR ಕಾಪಿ ಕಾಲೇಜಿನಲ್ಲಿ ತುಂಬಿಕೊಂಡಂಥ ಫಾರ್ಮು ಅದು ನೀವು ಡಿಪೋಗೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಅದರ ಮೇಲೆ ನಿಮಗೆ ರಿಟರ್ನ್ ಹೊಸ ಪಾಸು ಕೊಡ್ತಾರೆ. ಅದೇ ಡೀಟೇಲ್ಸ್ ಇರುತ್ತೆ, ಆದರೆ ಹೊಸ ಪಾಸ್ ನೀವು ಕಳೆದು ಹೋಗಿರುವ ಬಸ್ ಪಾಸನ್ನು ಪಡೆದುಕೊಳ್ಳಬಹುದು. ಈ ರೀತಿ ನಿಮಗೆ ಒಳ್ಳೆ ಮಾಹಿತಿ ನಮ್ಮ ಬೈಲು ಸ್ಪೀಡ್ ಚಾನಲ್ ಮೂಲಕ ನೀಡ್ತಾ ಇರ್ತೀವಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಹೆಲ್ಪ್ ಆಗಲಿ. ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ. ನೀವು ಶೇರ್ ಮಾಡುವುದರಿಂದ ಈ ಬಸ್ ಪಾಸ್ ಕಳೆದುಕೊಂಡಂಥ ವಿದ್ಯಾರ್ಥಿಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಅವರು ಕೂಡ ಮರಳಿ ಬಸ್ ಪಾಸ್ ಪಡೆದುಕೊಳ್ಳಬಹುದು. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.